ಆಪರೇಷನ್ ಸಿಂಧೂರ್ ಬಗ್ಗೆ ಇವತ್ತು ಇಡೀ ದೇಶದ ಜನರು ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲ ಕಾಂಗ್ರೆಸ್ ನಾಯಕರು ಸಚಿವರು ಹೆಂಗಾಗ್ಯಾರ, ಜನರೇ ಅವರಿಗೆ ಸರ್ಕಾರ ಯಾವ ರೀತಿ ಸಚಿವರು ಮಾಡ್ಯಾರ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಸೈನಿಕರ ಬಗ್ಗೆ, ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಇವತ್ತು ಕಾಂಗ್ರೆಸ್ ನಾಯಕರ ನಡೆ ಕುರಿತು ಸಾಕಷ್ಟು ಒಂದು ಆಕ್ರೋಶ ಆಗ್ತಾ ಇಲ್ಲತ್ತ. ಈ ಕುರಿತು ಮಾತಾಡೋಣ. ನಮ್ಮ ಜೊತೆ BJP ಶಾಸಕ ಸಿದ್ದು ಪಾಟೀಲ್ ಅವರು ಇದ್ದಾರೆ. ಸರ್, ನಿಜಕ್ಕೂ ಆಪರೇಷನ್ ಸಿಂಧು ಸಾಕಷ್ಟೊಂದು ಎಲ್ಲ ಕಡೆ ಇವತ್ತು ಖುದ್ದು ಕಾಂಗ್ರೆಸ್ದವರೇ ತಿರಂಗ ಯಾತ್ರೆ ಮಾಡೋರು, ಮೊದಲನೇ ತಿರಂಗ ಯಶಸ್ವಿ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಸಚಿವರು ಏನದಂದ್ರೆ ದಿನ ಬೆಳಗಾದ್ರೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಸೈನಿಕರ ಬಗ್ಗೆನೇ ಒಂದು ಕೊಡ್ತಾರೆ, ಪ್ರಧಾನಮಂತ್ರಿ ಬಗ್ಗೆ ಒಂದು ಕೊಡ್ತಾರೆ. ಏನು ಹೇಳ್ಬೇಕಂತ್ರಿ ಸರ್ ಒಂದು ಶಾಸಕರ? ನಾನು ಕೂಡ ಏನು ಮೊನ್ನೆ ತಮ್ಮ ಮಾಧ್ಯಮ ಮುಖಾಂತರ ಈ ಮೀನುಗಾರಿಕೆ ಸಚಿವರು ನಮ್ಮ ಕರ್ನಾಟಕದ ಮಂಕಳ ವೈದ್ಯ ಅಂತ ಏನೊಂದು ಪ್ರೆಸ್ ಮೀಟ್ನಲ್ಲಿ ಇವತ್ತು ನಾವು ಸೈನಿಕರಿಗೆ ಮಾತ್ರ ಗೌರವ ಕೊಡ್ತೇವೆ, ನಾವು ಮೋದಿಯವರಿಗೆ ಗೌರವ ಕೊಡಲ್ಲಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಭಾಳ ಹಾಸ್ಯಾಸ್ಪದ ಅನ್ನಿಸ್ಬೋದು. ಇವತ್ತು ನಾವು ಕಾಂಗ್ರೆಸ್ದ ಸರ್ಕಾರ ಇದೆ, ನಾವು BJP ಶಾಸಕರಿದ್ದೆವು. ಆದರೂ ಕೂಡ ಇವತ್ತು ಕಾಂಗ್ರೆಸ್ನಲ್ಲೇ CM ಸಿದ್ದರಾಮಯ್ಯ ಅವರಿದ್ದಾರೆ. ನಾವು ಅವರಿಗೆ ಗೌರವ ಕೊಡಬೇಕಾಗ್ತದೆ, ಅವರ ಕುರ್ಚಿಗೆ ಕೂಡ ನಾವು ಗೌರವ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅದರಂತೆ ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಅವರಿಗೂ ನಾವು ಎಲ್ಲರೂ ಕೂಡ ಗೌರವ ಕೊಟ್ಟಿದಾಗ, ಎಲ್ಲರೂ ಕಲಿತೆ ಮಾಡಿದಾಗ ಕೆಲಸ ಆಗುತ್ತೆ. ಇವತ್ತು ತಾವು ನೋಡ್ಬೋದು ಏನು ಈ ಥರ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದೇ ಥರ ಹೇಳಿಕೆ ಕೊಟ್ಟು ಈ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ಈಗ ಇಂಥ ಒಂದು ಕಾಂಗ್ರೆಸ್ ಮುಖಂಡರುಗಳು ಇದ್ದ ಕಾರಣ ಇವತ್ತು ನಮ್ಮ ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ಇವತ್ತು ಇಲ್ಲಿ ಇಂಥ ಒಂದು ಮುಖಂಡರುಗಳಿದ್ದ ಕಾಂಗ್ರೆಸ್ ಮುಖಂಡರುಗಳು ಸರ್, ಅಂದ್ರೆ ನಾವು ಸೈನಿಕರಿಗೆ ಗೌರವ ಕೊಡ್ತೀವಿ, ಮೋದಿ ಕಾಲ್ ನಾವ್ಯಾಗ ಬೀಳ್ಬೇಕು, ಮೋದಿಗೆ ನಾವ್ಯಾಗ ಗೌರವ ಕೊಡಬೇಕು ಅಂತ ಸಚಿವರು ಹೇಳ್ತಾರೆ. ಅಂದ್ರೆ ಟೋಟಲಿ ಮೋದಿ ನೇತೃತ್ವ ಇವತ್ತು ಇಡೀ ವಿಶ್ವನೇ ಕೊಂಡಾಡ್ತಿದೆ. ಮೋದಿ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿ ಆಯಿತು ಅಂತೇಳಿ. ಏನಾಗ್ಯದ ಕಾಂಗ್ರೆಸ್ ಸಚಿವರಿಗೆ? ಯಾಕೆ ಹೇಳಿಕೆ ಕೊಡ್ತಾ ಇದ್ದಾರೆ? ಡಬಲ್ ಸ್ಟ್ಯಾಂಡರ್ಡ್ ಆಡ್ತಾರೆ. ತಾವು ನೋಡಿ, ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಯಶಸ್ವಿಯಾದ ವಿಜಯೋತ್ಸವ ಆಗಿದೆ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಫಸ್ಟ್ ತಿರಂಗ ಯಾತ್ರೆ ನಮ್ಮ ರಾಜ್ಯದಲ್ಲಿ ಹಮ್ಮಿಕೊಂಡಿತ್ತು. ಆದರೆ ಈ ಒಂದು ಸಚಿವ ಯಾವ ಬಗ್ಗೆ ಹೇಳ್ತಾ ಇದ್ದಾರಂತ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಒಂದು ಕಡೆ ಕಾಂಗ್ರೆಸ್ ಸರ್ಕಾರನೇ ಸಿಂಧೂರ ಆಪರೇಷನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರ, ಮತ್ತು ಇನ್ನೊಂದು ಕಡೆ ಅದನ್ನೆಲ್ಲ ಒಂದು ಸಚಿವ ಈ ಥರ ಹೇಳ್ತಾನೆ. ಅದಕ್ಕಾಗಿ ಇವತ್ತು ಏನೋ ಕಾಂಗ್ರೆಸ್ದವರು ಭ್ರಮೆ ಕಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಟೋಟಲಿ ವಿನಾಶಕಾಲ ವಿಪರೀತ ಬುದ್ಧಿ. ಅಂದ್ರೆ ಒಬ್ಬರೊಂದು ಹೇಳಿಕೆ ಕೊಡೋದು, ಅಂದ್ರೆ ದೇಶದ ಸೈನಿಕರ ಬಗ್ಗೆನೂ ಇವ್ರಿಗೆ ಗೌರವ ಇಲ್ಲ, ದೇಶದ ಪ್ರಧಾನಿ ಬಗ್ಗೆನೂ ಗೌರವ ಇಲ್ಲ ಅಂತಾರೆ ಕಾಂಗ್ರೆಸ್. ಈಗಾಗಲೇ ತಾವು ನೋಡ್ಬೋದು, ಏನು ಮೊನ್ನೆ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಅವರು ಒಂದು ವಿಜಯಶಾಲಿ ಆಗಿದಾಗ ಅಲ್ಲೇ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಆ ಹಂತ ನಾಸೀರ್ ಹುಸೇನನ್ನು ಇವತ್ತು ಇದೊಂದಾಗಿ ಕಾಂಗ್ರೆಸ್ ಸರ್ಕಾರ ಇದು ಕೊಟ್ಟು ಕಳಿಸ್ತಾ ಇದೆ. ಇದು ನೋಡ್ಬೇಕಂತ, ಪರಿಶೀಲನೆ ಮಾಡಬೇಕಂತ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವ್ರ ಬುದ್ಧಿ ಇದೆ ನೋಡಿ. ಸೊ ಇದು ಕಾಂಗ್ರೆಸ್ ಪಕ್ಷದ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ಬೋದು. ಇಡೀ ವಿಶ್ವ ಇವತ್ತೇನದಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮೆಚ್ಚು ವ್ಯಕ್ತಪಡಿಸ್ಲತ್ತ. ದೇಶದ ಪ್ರತಿಯೊಬ್ಬರು ಏನದಂದ್ರೆ ಪ್ರಧಾನಮಂತ್ರಿ ಕಾರ್ಯಕ್ಕೆ ಸೈನಿಕರಿಗೆ ಸುಲೂಟ್ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ದವ್ರು ಮಾತ್ರ ಎಲ್ಲೋ ಒಂದು ಕಡೆ ಒಂದ್ಸರಿ ಸೈನಿಕರಿಗೆ ಬೈತಾರೆ, ಒಂದ್ಸರಿ ಪ್ರಧಾನಿಗೆ ಬೈತಾರೆ. ಹೀಗಾಗಿ ಅವರು ಇಡೀ ದೇಶದಲ್ಲಿ ಏನಂದ್ರೆ 22 ರಾಜ್ಯಗಳೆಲ್ಲ ನಮ್ದು BJP ಬರ್ಲಕ್ಕೆ ಕಾರಣ ಈ ಕಾಂಗ್ರೆಸ್ದವ್ರು. ಇದೇ ರೀತಿ ಮಾಡಿದ್ರೆ ಟೋಟಲಿ ಕಾಂಗ್ರೆಸ್ ದೇಶದಲ್ಲಿ ನಿರ್ನಾಮ ಆಗ್ತದೆ ಅಂತೇಳಿ BJP ಶಾಸಕ ಸಿದ್ದು ಪಾಟೀಲ್ ಅವರು ಆಕ್ರೋಶದ ನುಡಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಆಪರೇಷನ್ ಸಿಂಧೂರ್ ಬಗ್ಗೆ ಇವತ್ತು ಇಡೀ ದೇಶದ ಜನರು ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲ ಕಾಂಗ್ರೆಸ್ ನಾಯಕರು ಸಚಿವರು ಹೆಂಗಾಗ್ಯಾರ, ಜನರೇ ಅವರಿಗೆ ಸರ್ಕಾರ ಯಾವ ರೀತಿ ಸಚಿವರು ಮಾಡ್ಯಾರ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಸೈನಿಕರ ಬಗ್ಗೆ, ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಇವತ್ತು ಕಾಂಗ್ರೆಸ್ ನಾಯಕರ ನಡೆ ಕುರಿತು ಸಾಕಷ್ಟು ಒಂದು ಆಕ್ರೋಶ ಆಗ್ತಾ ಇಲ್ಲತ್ತ. ಈ ಕುರಿತು ಮಾತಾಡೋಣ. ನಮ್ಮ ಜೊತೆ BJP ಶಾಸಕ ಸಿದ್ದು ಪಾಟೀಲ್ ಅವರು ಇದ್ದಾರೆ. ಸರ್, ನಿಜಕ್ಕೂ ಆಪರೇಷನ್ ಸಿಂಧು ಸಾಕಷ್ಟೊಂದು ಎಲ್ಲ ಕಡೆ ಇವತ್ತು ಖುದ್ದು ಕಾಂಗ್ರೆಸ್ದವರೇ ತಿರಂಗ ಯಾತ್ರೆ ಮಾಡೋರು, ಮೊದಲನೇ ತಿರಂಗ ಯಶಸ್ವಿ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಸಚಿವರು ಏನದಂದ್ರೆ ದಿನ ಬೆಳಗಾದ್ರೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಸೈನಿಕರ ಬಗ್ಗೆನೇ ಒಂದು ಕೊಡ್ತಾರೆ, ಪ್ರಧಾನಮಂತ್ರಿ ಬಗ್ಗೆ ಒಂದು ಕೊಡ್ತಾರೆ. ಏನು ಹೇಳ್ಬೇಕಂತ್ರಿ ಸರ್ ಒಂದು ಶಾಸಕರ? ನಾನು ಕೂಡ ಏನು ಮೊನ್ನೆ ತಮ್ಮ ಮಾಧ್ಯಮ ಮುಖಾಂತರ ಈ ಮೀನುಗಾರಿಕೆ ಸಚಿವರು ನಮ್ಮ ಕರ್ನಾಟಕದ ಮಂಕಳ ವೈದ್ಯ ಅಂತ ಏನೊಂದು ಪ್ರೆಸ್ ಮೀಟ್ನಲ್ಲಿ ಇವತ್ತು ನಾವು ಸೈನಿಕರಿಗೆ ಮಾತ್ರ ಗೌರವ ಕೊಡ್ತೇವೆ, ನಾವು ಮೋದಿಯವರಿಗೆ ಗೌರವ ಕೊಡಲ್ಲಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಭಾಳ ಹಾಸ್ಯಾಸ್ಪದ ಅನ್ನಿಸ್ಬೋದು. ಇವತ್ತು ನಾವು ಕಾಂಗ್ರೆಸ್ದ ಸರ್ಕಾರ ಇದೆ, ನಾವು BJP ಶಾಸಕರಿದ್ದೆವು. ಆದರೂ ಕೂಡ ಇವತ್ತು
ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿದ್ದಾರೆ. ನಾವು ಅವರಿಗೆ ಗೌರವ ಕೊಡಬೇಕಾಗ್ತದೆ. ಅವರ ಕುರ್ಚಿಗೂ ಕೂಡ ನಾವು ಗೌರವ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅದರಂತೆ ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಅವರಿಗೂ ನಾವು ಎಲ್ಲರೂ ಕೂಡ ಗೌರವ ಕೊಟ್ಟಿದಾಗ, ಎಲ್ಲರೂ ಕಲಿತೆ ಮಾಡಿದಾಗ ಕೆಲಸ ಆಗುತ್ತೆ. ಇವತ್ತು ತಾವು ನೋಡ್ಬೋದು ಏನು ಈ ಥರ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದೇ ಥರ ಹೇಳಿಕೆ ಕೊಟ್ಟು ಈ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ಈಗ ಇಂಥ ಒಂದು ಮುಖಂಡರು, ಕಾಂಗ್ರೆಸ್ ಮುಖಂಡರುಗಳು ಇದ್ದ ಕಾರಣ ಇವತ್ತು ನಮ್ಮ ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ಇವತ್ತು ಇಲ್ಲಿ ಇಂಥ ಒಂದು ಮುಖಂಡರುಗಳಿದ್ದ ಕಾಂಗ್ರೆಸ್ ಮುಖಂಡರು ಸರ್ ಅಂದ್ರೆ ನಾವು ಸೈನಿಕರಿಗೆ ಗೌರವ ಕೊಡ್ತೀವಿ, ಮೋದಿ ಕಾಲ್ ನಾವೇ ಬೀಳ್ಬೇಕು, ಮೋದಿಗೆ ನಾವೇ ಗೌರವ ಕೊಡಬೇಕು ಅಂತ ಸಚಿವರು ಹೇಳ್ತಾರೆ. ಅಂದ್ರೆ ಟೋಟಲಿ ಮೋದಿ ನೇತೃತ್ವ ಇವತ್ತು ಇಡೀ ವಿಶ್ವನೇ ಕೊಂಡಾಡ್ತಿದೆ. ಮೋದಿ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿ ಆಯಿತು ಅಂತೇಳಿ ಏನಾಗ್ಯದ ಕಾಂಗ್ರೆಸ್ ಸಚಿವರಿಗೆ? ಯಾಕೆ ಈ ಹೇಳಿಕೆ ಕೊಡ್ತಾ ಇದ್ದಾರೆ? ಆ್ಯಂಡ್ ಡಬಲ್ ಸ್ಟ್ಯಾಂಡರ್ಡ್ ಆಡ್ತಾರೇನು? ತಾವು ನೋಡಿ, ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಯಶಸ್ವಿಯಾದ ವಿಜಯೋತ್ಸವ ಆಗಿದೆ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಫಸ್ಟ್ ತಿರಂಗ ಯಾತ್ರೆ ನಮ್ಮ ರಾಜ್ಯದಲ್ಲಿ ಹಮ್ಮಿಕೊಂಡಿತ್ತು. ಆದರೆ ಈ ಒಂದು ಸಚಿವ ಯಾವ ಬಗ್ಗೆ ಹೇಳ್ತಾ ಇದ್ದಾರಂತ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಒಂದು ಕಡೆ ಕಾಂಗ್ರೆಸ್ ಸರ್ಕಾರನೇ ಸಿಂಧೂರ ಆಪರೇಷನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರ, ಮತ್ತು ಇನ್ನೊಂದು ಕಡೆ ಅದನ್ನೆಲ್ಲ ಒಂದು ಸಚಿವ ಈ ಥರ ಹೇಳ್ತಾನೆ. ಅದಕ್ಕಾಗಿ ಇವತ್ತು ಎಲ್ಲೋ ಏನೋ ಕಾಂಗ್ರೆಸ್ದವರು ಭ್ರಮೆ ಕಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಟೋಟಲಿ ವಿನಾಶಕಾಲ ವಿಪರೀತ ಬುದ್ಧಿ ಅಂದ್ರೆ ಒಬ್ಬರೊಂದು ಹೇಳಿಕೆ ಕೊಡೋದು, ಒಬ್ಬರೊಂದು ಹೇಳಿಕೆ ಕೊಡೋದು. ಅಂದ್ರೆ ದೇಶದ ಸೈನಿಕರ ಬಗ್ಗೆನೂ ಇವ್ರಿಗೆ ಗೌರವ ಇಲ್ಲ, ದೇಶದ ಪ್ರಧಾನಿ ಬಗ್ಗೆನೂ ಗೌರವ ಇಲ್ಲ ಅಂತಾರೆ ಕಾಂಗ್ರೆಸ್. ಈಗಾಗಲೇ ತಾವು ನೋಡ್ಬೋದು, ಏನು ಮೊನ್ನೆ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಅವರು ಒಂದು ವಿಜಯಶಾಲಿ ಆಗಿದಾಗ ಅಲ್ಲೇ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಆ ಹಂತ ನಾಸೀರ್ ಹುಸೇನನ್ನು ಇವತ್ತು ಇದೊಂದಾಗಿ ಕಾಂಗ್ರೆಸ್ ಸರ್ಕಾರ ಇದು ಕೊಟ್ಟು ಕಳಿಸ್ತಾ ಇದೆ. ಇವತ್ತು ಇದು ನೋಡ್ಬೇಕಂತ, ಪರಿಶೀಲನೆ ಮಾಡಬೇಕಂತ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವ್ರ ಬುದ್ಧಿ ಇದೆ ನೋಡಿ. ಸೊ ಇದು ಕಾಂಗ್ರೆಸ್ ಪಕ್ಷದ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ಬೋದು. ಇಡೀ ವಿಶ್ವ ಇವತ್ತೇನದಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮೆಚ್ಚುಗೆ ಪಡಿಸ್ಲತ್ತ ದೇಶದ ಪ್ರತಿಯೊಬ್ಬರು ಏನದಂದ್ರೆ ಪ್ರಧಾನಮಂತ್ರಿ ಕಾರ್ಯಕ್ಕೆ ಸೈನಿಕರಿಗೆ ಸುಲೂಟ್ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ದವ್ರು ಮಾತ್ರ ಎಲ್ಲೋ ಒಂದು ಕಡೆ ಒಂದ್ಸರಿ ಸೈನಿಕರಿಗೆ ಬೈತಾರೆ, ಒಂದ್ಸರಿ ಪ್ರಧಾನಿಗೆ ಬೈತಾರೆ. ಹೀಗಾಗಿ ಅವರು ಇಡೀ ದೇಶದಲ್ಲಿ ಏನಂದ್ರೆ 22 ರಾಜ್ಯಗಳಲ್ಲಿ ನಮ್ದು BJP ಬರ್ಲಕ್ಕೆ ಕಾರಣ ಈ ಕಾಂಗ್ರೆಸ್ದವ್ರು. ಇದೇ ರೀತಿ ಮಾಡಿದ್ರೆ ಟೋಟಲಿ ಕಾಂಗ್ರೆಸ್ ದೇಶದಲ್ಲಿ ನಿರ್ನಾಮ ಆಗ್ತದೆ ಅಂತೇಳಿ BJP ಶಾಸಕ ಸಿದ್ದು ಪಾಟೀಲ್ ಅವರು ಆಕ್ರೋಶದ ನುಡಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಆಪರೇಷನ್ ಸಿಂಧೂರ್ ಬಗ್ಗೆ ಇವತ್ತು ಇಡೀ ದೇಶದ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲ ಕಾಂಗ್ರೆಸ್ ನಾಯಕರು, ಅವ್ರ ಸಚಿವರು ಹೆಂಗಾಗ್ಯಾರ, ಜನರೇ ಅವರಿಗೆ ಸರ್ಕಾರ ಯಾವ ರೀತಿ ಸಚಿವರು ಮಾಡ್ಯಾರ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಸೈನಿಕರ ಬಗ್ಗೆ, ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಇವತ್ತು ಕಾಂಗ್ರೆಸ್ ನಾಯಕರ ನಡೆ ಕುರಿತು ಸಾಕಷ್ಟು ಒಂದು ಆಕ್ರೋಶ ಆಗ್ತಾ ಇಲ್ಲತ್ತ. ಈ ಕುರಿತು ಮಾತಾಡೋಣ. ನಮ್ಮ ಜೊತೆ BJP ಶಾಸಕ ಸಿದ್ದು ಪಾಟೀಲ್ ಅವರು ಇದ್ದಾರೆ. ಸರ್, ನಿಜಕ್ಕೂ ಆಪರೇಷನ್ ಸಿಂಧು ಸಾಕಷ್ಟೊಂದು ಎಲ್ಲ ಕಡೆ ಇವತ್ತು ಖುದ್ದು ಕಾಂಗ್ರೆಸ್ದವರೇ ತಿರಂಗ ಯಾತ್ರೆ ಮಾಡೋರು, ಮೊದಲನೇ ತಿರಂಗ ಯಶಸ್ವಿ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಸಚಿವರು ಏನದಂದ್ರೆ ದಿನ ಬೆಳಗಾದ್ರೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಸೈನಿಕರ ಬಗ್ಗೆನೇ ಒಂದು ಕೊಡ್ತಾರೆ, ಪ್ರಧಾನಮಂತ್ರಿ ಬಗ್ಗೆ ಒಂದು ಕೊಡ್ತಾರೆ. ಏನು ಹೇಳ್ಬೇಕಂದ್ರೆ ಸರ್ ಒಂದು ಶಾಸಕರ? ನಾನು ಕೂಡ ಏನು ಮೊನ್ನೆ ತಮ್ಮ ಮಾಧ್ಯಮ ಮುಖಾಂತರ ಈ ಮೀನುಗಾರಿಕೆ ಸಚಿವರು ನಮ್ಮ ಕರ್ನಾಟಕದ ಮಂಕಳ ವೈದ್ಯ ಅಂತ ಏನೊಂದು ಪ್ರೆಸ್ ಮೀಟ್ನಲ್ಲಿ ಇವತ್ತು ನಾವು ಸೈನಿಕರಿಗೆ ಮಾತ್ರ ಗೌರವ ಕೊಡ್ತೇವೆ, ನಾವು ಮೋದಿಯವರಿಗೆ ಗೌರವ ಕೊಡಲ್ಲಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಭಾಳ ಹಾಸ್ಯಾಸ್ಪದ ಅನ್ನಿಸ್ಬೋದು. ಇವತ್ತು ನಾವು ಕಾಂಗ್ರೆಸ್ದ ಸರ್ಕಾರ ಇದೆ, ನಾವು BJP ಶಾಸಕರಿದ್ದೆವು. ಆದರೂ ಕೂಡ ಇವತ್ತು ಕಾಂಗ್ರೆಸ್ನಲ್ಲೇ CM ಸಿದ್ದರಾಮಯ್ಯ ಅವರಿದ್ದಾರೆ. ನಾವು ಅವರಿಗೆ ಗೌರವ ಕೊಡಬೇಕಾಗ್ತದೆ. ಅವರ ಕುರ್ಚಿಗೂ ಕೂಡ ನಾವು ಗೌರವ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅದರಂತೆ ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಅವರಿಗೂ ನಾವು ಎಲ್ಲರೂ ಕೂಡ ಗೌರವ ಕೊಟ್ಟಿದಾಗ, ಎಲ್ಲರೂ ಕಲಿತೆ ಮಾಡಿದಾಗ ಕೆಲಸ ಆಗುತ್ತೆ. ಇವತ್ತು ತಾವು ನೋಡ್ಬೋದು, ಏನು ಈ ಥರ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದೇ ಥರ ಹೇಳಿಕೆ ಕೊಟ್ಟು ಈ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ಈಗ ಇಂಥ ಒಂದು ಮುಖಂಡರು, ಕಾಂಗ್ರೆಸ್ ಮುಖಂಡರುಗಳು ಇದ್ದ ಕಾರಣ ಇವತ್ತು ನಮ್ಮ ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ಇವತ್ತು ಇಲ್ಲಿ ಇಂಥ ಒಂದು ಮುಖಂಡರುಗಳಿದ್ದ ಕಾಂಗ್ರೆಸ್ ಮುಖಂಡರು ಸರ್ ಅಂದ್ರೆ ನಾವು ಸೈನಿಕರಿಗೆ ಗೌರವ ಕೊಡ್ತೀವಿ, ಮೋದಿ ಕಾಲ್ ನಾವೇ ಬೀಳ್ಬೇಕು, ಮೋದಿಗೆ ನಾವೇ ಗೌರವ ಕೊಡಬೇಕು ಅಂತ ಸಚಿವರು ಹೇಳ್ತಾರೆ. ಅಂದ್ರೆ ಟೋಟಲಿ ಮೋದಿ ನೇತೃತ್ವ ಇವತ್ತು ಇಡೀ ವಿಶ್ವನೇ ಕೊಂಡಾಡ್ತಿದೆ. ಮೋದಿ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿ ಆಯಿತು ಅಂತೇಳಿ ಏನಾಗ್ಯದ ಕಾಂಗ್ರೆಸ್ ಸಚಿವರಿಗೆ? ಯಾಕೆ ಈ ಹೇಳಿಕೆ ಕೊಡ್ತಾ ಇದ್ದಾರೆ? ಆ್ಯಂಡ್ ಡಬಲ್ ಸ್ಟ್ಯಾಂಡರ್ಡ್ ಆಡ್ತಾರೇನು? ತಾವು ನೋಡಿ, ಏನು ಕಾಂಗ್ರೆಸ್ ಸರ್ಕಾರ ಇತ್ತು,
ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಯಶಸ್ವಿಯಾದ ವಿಜಯೋತ್ಸವ ಆಗಿದೆ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಫಸ್ಟ್ ತಿರಂಗ ಯಾತ್ರೆ ನಮ್ಮ ರಾಜ್ಯದಲ್ಲಿ ಹಮ್ಮಿಕೊಂಡಿತ್ತು. ಆದರೆ ಈ ಒಂದು ಸಚಿವ ಯಾವ ಬಗ್ಗೆ ಹೇಳ್ತಾ ಇದ್ದಾರಂತ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಒಂದು ಕಡೆ ಕಾಂಗ್ರೆಸ್ ಸರ್ಕಾರನೇ ಸಿಂಧೂರ ಆಪರೇಷನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರ, ಮತ್ತು ಇನ್ನೊಂದು ಕಡೆ ಅದನ್ನೆಲ್ಲ ಒಂದು ಸಚಿವ ಈ ಥರ ಹೇಳ್ತಾನೆ. ಅದಕ್ಕಾಗಿ ಇವತ್ತು ಎಲ್ಲೋ ಏನೋ ಕಾಂಗ್ರೆಸ್ದವರು ಭ್ರಮೆ ಕಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಟೋಟಲಿ ವಿನಾಶಕಾಲ ವಿಪರೀತ ಬುದ್ಧಿ ಅಂದ್ರೆ ಒಬ್ಬರೊಂದು ಹೇಳಿಕೆ ಕೊಡೋದು, ಒಬ್ಬರೊಂದು ಹೇಳಿಕೆ ಕೊಡೋದು. ಅಂದ್ರೆ ದೇಶದ ಸೈನಿಕರ ಬಗ್ಗೆನೂ ಇವ್ರಿಗೆ ಗೌರವ ಇಲ್ಲ, ದೇಶದ ಪ್ರಧಾನಿ ಬಗ್ಗೆನೂ ಗೌರವ ಇಲ್ಲ ಅಂತಾರೆ ಕಾಂಗ್ರೆಸ್. ಈಗಾಗಲೇ ತಾವು ನೋಡ್ಬೋದು, ಏನು ಮೊನ್ನೆ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಅವರು ಒಂದು ವಿಜಯಶಾಲಿ ಆಗಿದ್ದಾಗ ಅಲ್ಲೇ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಆ ಹಂತ ನಾಸೀರ್ ಹುಸೇನನ್ನು ಇವತ್ತು ಇದೊಂದಾಗಿ ಕಾಂಗ್ರೆಸ್ ಸರ್ಕಾರ ಇದು ಕೊಟ್ಟು ಕಳಿಸ್ತಾ ಇದೆ. ಇವತ್ತು ಇದು ನೋಡ್ಬೇಕಂತ, ಪರಿಶೀಲನೆ ಮಾಡಬೇಕಂತ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವ್ರ ಬುದ್ಧಿ ಇದೆ ನೋಡಿ. ಸೊ ಇದು ಕಾಂಗ್ರೆಸ್ ಪಕ್ಷದ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ಬೋದು. ಇಡೀ ವಿಶ್ವ ಇವತ್ತೇನದಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮೆಚ್ಚುಗೆ ಪಡಿಸ್ಲತ್ತ ದೇಶದ ಪ್ರತಿಯೊಬ್ಬರು ಏನದಂದ್ರೆ ಪ್ರಧಾನಮಂತ್ರಿ ಕಾರ್ಯಕ್ಕೆ ಸೈನಿಕರಿಗೆ ಸುಲೂಟ್ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ದವ್ರು ಮಾತ್ರ ಎಲ್ಲೋ ಒಂದು ಕಡೆ ಒಂದ್ಸರಿ ಸೈನಿಕರಿಗೆ ಬೈತಾರೆ, ಒಂದ್ಸರಿ ಪ್ರಧಾನಿಗೆ ಬೈತಾರೆ. ಹೀಗಾಗಿ ಅವ್ರು ಇಡೀ ದೇಶದಲ್ಲಿ ಏನಂದ್ರೆ 22 ರಾಜ್ಯಗಳಲ್ಲಿ ನಮ್ದು BJP ಬರ್ಲಕ್ಕೆ ಕಾರಣ ಈ ಕಾಂಗ್ರೆಸ್ದವ್ರು. ಇದೇ ರೀತಿ ಮಾಡಿದ್ರೆ ಟೋಟಲಿ ಕಾಂಗ್ರೆಸ್ ದೇಶದಲ್ಲಿ ನಿರ್ನಾಮ ಆಗ್ತದೆ ಅಂತ ಹೇಳಿ BJP ಶಾಸಕ ಸಿದ್ದು ಪಾಟೀಲ್ ಅವರು ಆಕ್ರೋಶದ ನುಡಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.